ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅಷ್ಟೆಲ್ಲ ಟೈಮ್ ಇಲ್ಲ ಅಂತ ಹೇಳ್ತಿದ್ದೇನಲ್ಲ ಸೇವಂತಿ. ಇವನು ಒದ್ದಾಡ್ತಿರೋದು ನೋಡ್ತಿದ್ರೆ ಏನೋ ಸಮಸ್ಯೆ ಆಗಿದೆ ಅಂತ ಅನಿಸ್ತಿದೆ. ಏನೋ ಸೀರಿಯಸ್ ವಿಷಯನೇ ಇರ್ಬೋದು. ಅದೇನಿರ್ಬೋದು? ಅಯ್ಯೋ ಕೋಪ ಬೇಡ, ಆದಷ್ಟು ಬೇಗ ಕೆಲಸ ಮುಗಿಸ್ಕೊಂಡು ಬಂದ್ಬಿಡ್ತೀನಿ. ಟೇಕ್ ಕೇರ್. ತಗೋ ಅಜ್ಜಿ, ಆಶೀರ್ವಾದ ಮಾಡಿ. ಒಳ್ಳೇದಾಗ್ಲಿ ಕಂದ. ಆಶೀರ್ವಾದ ಮಾಡಿ. ಒಳ್ಳೇದಾಗ್ಲಿ. ಒಳ್ಳೇದಾಗ್ಲಿ. ಅರ್ಜುನ, ಬಂದ್ಬಿಡ್ತೀನಿ. ಕಣ, ನಿನ್ ಜೊತೆ ಸ್ವಲ್ಪ ಮಾತಾಡ್ಬೇಕು ಬಾ. ಅರ್ಜುನ, ಒಳ್ಳೇದಾಗ್ಲಿ ಕಣ. ಬೇಗ ಬಂದ್ಬಿಡೋ. ಬರ್ತೀನಿ ಅಜ್ಜಿ, ಬಾಯ್. ಬಾ ಕಣ. ಸರಿ. ಅರ್ಜುನ್, ಏನು ಹೇಳ್ತಿದ್ಯಾ ನೀನು? ಹೌದು ಕರ್ಣ, ಸೇವಂತಿ ಫೋನ್ಗೆ ಕಾಲ್ ಬಂದಿತ್ತು. ಪುಣ್ಯಕ್ಕೆ ನಾನು ಅದನ್ನು ರಿಸೀವ್ ಮಾಡಿದೆ. ಅಪ್ಪಿತಪ್ಪಿ ಸೇವಂತಿ ಏನಾದರೂ ರಿಸೀವ್ ಮಾಡಿದ್ರೆ ದೊಡ್ಡ ಅನಾಹುತನೇ ಆಗಿರ್ತಿತ್ತು. ಹೌದು, ಅದಕ್ಕೆ ಈಗಾಗಲೇ ಟೆನ್ಷನಲ್ಲಿದ್ದಾರೆ. ಅದ್ರ ಜೊತೆ ಹೀಗಾಗಿದೆ ಅಂತ ಅವ್ರಿಗೆ ಗೊತ್ತಾಗಿದ್ದಿದ್ರೆ ಅವ್ರು ನಿಜವಾಗ್ಲೂ ಸಹಿಸ್ಕೊಳ್ತಾ ಇರಲಿಲ್ಲ. ಮನೇಲೆಲ್ಲರೂ ಯಾಕಿಷ್ಟು ಅರ್ಜೆಂಟಾಗಿ ಹೋಗ್ತಿದ್ಯಾ ಅಂತ ಕೇಳ್ತಿದ್ದಾರೆ. ಇಂಥ ಪರಿಸ್ಥಿತಿಲಿ ನಾನಲ್ಲಿರ್ಬೇಕಾಗಿರೋದು ತುಂಬಾ ಇಂಪಾರ್ಟೆಂಟು. ಅದು ನನ್ನ ಕರ್ತವ್ಯ ಕೂಡ. ಯು ಆರ್ ರೈಟ್ ಅರ್ಜುನ್, ಬಟ್ ಒಬ್ಬನೇ ಹೋಗ್ಬೇಡ, ನಿನ್ ಜೊತೆ ನಾನು ಬರ್ತೀನಿ. ಬೇಡ ಕರ್ಣ, ಇಬ್ರು ಹೋದ್ರೆ ಮನೆಯವ್ರಿಗೆಲ್ಲ ಅನುಮಾನ ಬರುತ್ತೆ. ಸಾಲ್ದಿದ್ಕೆ ಮನೇಲಿ ಕಂಡೀಷನ್ ಮೊದಲೇ ಸರಿ ಇಲ್ಲ. ಹೀಗಿದ್ಮೇಲೆ ನಮ್ಮಿಬ್ಬರಲ್ಲಿ ಮನೇಲಿ ಯಾರಾದ್ರೂ ಒಬ್ರು ಇರಲೇಬೇಕು. ಯಾರಿಗೂ ಹೇಳ್ದೆ ಹಾಗೆ ಹೋಗೋಣ ಅನ್ಕೊಂಡೆ. ಕಡೆ ಪಕ್ಷ ನಿನಗಾದ್ರೂ ಹೇಳ್ಬೇಕು ಅಂತ ಅನಿಸ್ತು. ಯಾಕೆ ಹಾಗನ್ನಿಸ್ತು ಅಂತ ಗೊತ್ತಿಲ್ಲ ಕರ್ಣ. ಸೇವಂತಿನೊಬ್ಬಳನ್ನೇ ಬಿಟ್ಟು ನಾನು ಇಷ್ಟು ದೂರ ಯಾವತ್ತೂ ಹೋಗಿಲ್ಲ. ಆದರೆ ಪರಿಸ್ಥಿತಿ ಈಗ ಹಾಗಾಗಿದೆ. ನಿನ್ ಮೇಲೆ ನಂಬಿಕೆ ಇಟ್ಟು ಹೋಗ್ತಾ ಇದ್ದೀನಿ. ಅವಳನ್ನ ಚೆನ್ನಾಗಿ ನೋಡ್ಕೋತೀಯಲ್ವಾ? ಅರ್ಜುನ್, ಅದ್ರ ಬಗ್ಗೆ ನೀನೇನು ತಲೆ ಕೆಡ್ಸ್ಕೊಳ್ಬೇಡ. ಅದಕ್ಕೆ ನಾನು ಚೆನ್ನಾಗಿ ನೋಡ್ಕೊಳ್ತೀನಿ. ಇಲ್ಲೇನೇ ಆದರೂ ನಾನು ನಿನಗೆ ಅಪ್ಡೇಟ್ ಮಾಡ್ತೀನಿ. ನೀನು ಸೇಫಾಗಿ ಹೋಗ್ಬಾ. ಕರ್ಣ, ಇನ್ನೊಂದು ವಿಷಯ, ಯಾವುದೇ ಕಾರಣಕ್ಕೂ ಸೇವಂತಿಗೆ ವಿಷಯ ಗೊತ್ತಾಗಬಾರ್ದು, ಪ್ಲೀಸ್. ಸರಿ ಅರ್ಜುನ್, ಅದ್ಗೇನೆ ಅಂತಲ್ಲ, ಯಾರಿಗೂ ಹೇಳಲ್ಲ. ಇನ್ ಕೇಸ್ ಯಾರಿಗಾರು ಹೇಳಬೇಕು ಅನ್ನೋದೇನಾದ್ರು ಬಂದ್ರೆ ನಿನ್ನನ್ನು ಕೇಳ್ಬಿಟ್ಟೆ ಹೇಳ್ತೀನಿ. ಓಕೆ ಕರ್ಣ, ಹೋಗಿ ಬರ್ತೀನಿ. ಆಲ್ ದ ಬೆಸ್ಟ್ ಅರ್ಜುನ್. ಎಲ್ಲ ಸಮಸ್ಯೆನೂ ಬೇಗ ಸಾಲ್ವ್ ಆಗಲಿ. ಮನೆ ಕಡೆ ಹುಷಾರು. ಅಜ್ಜಿ ಆರೋಗ್ಯದ ಕಡೆ ಗಮನ ಕೊಡು. ಬರ್ತೀನಿ. ಬಾಯ್. ಬಾಯ್ ಅರ್ಜುನ್. ನಡಿ. ಅರ್ಜುನ್ ಸರ್ ಬೇರೆ ಫೋನ್ ಪಿಕ್ ಮಾಡ್ತಾ ಇಲ್ಲ. ನನಗೆ ಬೇರೆ ಬಲ್ಗನ್ ಒಂದೇ ಸಮನ ಹೊಡ್ಕೋತಾ ಇದೆ. ಏನ್ ಅಪಶಕನ ಕಾದಿದೆಯೋ ಏನೋ. ನನ್ಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ. ಇತ್ತೀಚೆಗಂತೂ ಇವ್ರು ಯಾಕೆ ಹೀಗಾದ್ರೂ ಏನೋಪ್ಪ. ಸೇವಂತಿ, ಗಂಧ, ಯಾಕೆ ಇಷ್ಟೊಂದು ಟೆನ್ಷನ್ ಆಗಿದ್ಯಾ? ಏನಾಯ್ತು? ಅಜ್ಜಿ, ಎಲ್ಲದನ್ನು ನೀವೇ ನೋಡಿದ್ರಿ ತಾನೆ. ನಿಮ್ಮ ಮೊಮ್ಮಗ ಹೇಗ್ ಮಾಡಿದ್ರು ನೋಡಿ. ಈಗಷ್ಟೇ ಕೋರ್ಟಿಂದ ಎಲ್ಲ ಸಾಲ್ವ್ ಮಾಡ್ಕೊಂಡು ಮನೆಗೆ ಬಂದಿದ್ವಿ. ಬಂದಿದ ತಕ್ಷಣ ಹೇಳ್ದೆ ಕೇಳ್ದೆ ಎಲ್ಲ ಪ್ಯಾಕ್ ಮಾಡ್ಕೊಂಡು ಅರ್ಜೆಂಟ್ ಕೆಲಸ ಅಂತ ಹೊರಟ್ಬಿಟ್ರು. ಎಲ್ಲಿಗೆ, ಏನು, ಎತ್ತ ಯಾವುದು ಹೇಳಿಲ್ಲ. ಇವಾಗ ಫೋನ್ ಮಾಡಿದ್ರೆ ಫೋನ್ಗೂ ಆನ್ಸರ್ ಮಾಡ್ತಾ ಇಲ್ಲ. ನನಗೆ ಭಯ ಆಗುತ್ತೋ ಇಲ್ವೋ ಹೇಳಿ. ಅಲ್ಲ ಕಂದ,
ಯಾಕಿಷ್ಟೊಂದು ಟೆನ್ಷನ್ ಮಾಡ್ಕೋತಿದ್ಯಾ? ಅರ್ಜುನ್ ಜೊತೆ ಕರ್ಣನು ಹೋಗಿದಾನಲ್ವಾ, ಅವನಿಗೆ ಫೋನ್ ಮಾಡಿ ಕೇಳು ಏನಾಯ್ತು ಅಂತ, ಹೇಳ್ತಾನೆ. ನನಗದೇ ಅನುಮಾನ ಆಗ್ತಾ ಇರೋದು ಅಜ್ಜಿ. ನಿನ್ ಹತ್ರ ಸ್ವಲ್ಪ ಮಾತಾಡ್ಬೇಕು ಬಾ ಅಂತ ಕರ್ಣ ಭಾವನ್ ಮಾತ್ರ ಯಾಕೆ ಸೈಡಿಗೆ ಕರ್ಕೊಂಡು ಹೋದ್ರು? ನನ್ನ ಹತ್ರ ಹೇಳ್ಕೊಳಕ್ ಆಗದೆ ಇರೋಂಥದ್ದು ಭಾವನ ಹತ್ರ ಹೇಳೋಂಥದ್ದು ಏನಿತ್ತು? ಅದನ್ನ ನೀನು ಕರ್ಣನ್ ಕೇಳಿದ್ರೆ ತಾನೇ ಗೊತ್ತಾಗೋದು. ಅಯ್ಯೋ ಹೌದಲ್ವಾ, ನಾನ್ ಭಾವನಿಗೆ ಈಗ್ಲೇ ಫೋನ್ ಮಾಡ್ತೀನಿ. ಕರ್ಣನೇ ಬಂದಲ್ಲ. ಭಾವ, ಏನ್ ನಡೀತಿದೆ ಹೇಳಿ? ಏನಿಲ್ವಲ್ಲ ಅದಕ್ಕೆ. ಸುಳ್ಳು, ಏನೋ ನಡೀತಾ ಇದೆ. ನೀವು ಅರ್ಜುನ್ ಸರ್ ಸೇರಿ ನನ್ನಿಂದ ಏನೋ ಮುಚ್ಚಿಡ್ತಾ ಇದ್ದೀರಾ ಅಂತ ಅನಿಸ್ತಾ ಇದೆ. ಹಾಗೆಲ್ಲ ಏನೂ ಇಲ್ಲ ಅದಕ್ಕೆ. ನೀವ್ಯಾಕೆ ಏನೇನೋ ಅನ್ಕೊಳ್ತಾ ಇದ್ದೀರಾ? ಹಾಗೆಲ್ಲ ಏನು ಇಲ್ಲ ಅನ್ನೋ ಹಾಗಿದ್ರೆ ಅರ್ಜುನ್ ಸರ್ ಯಾಕೆ ಅಷ್ಟೊಂದು ಅರ್ಜೆಂಟ್ ಆಗಿ ಹೋದ್ರು? ಅವ್ರೆಲ್ಲಾದ್ರೂ ಹೋಗ್ಬೇಕು ಅಂದ್ರೆ ನನ್ ಜೊತೆ ಮಾತಾಡಿ ಕನ್ವಿನ್ಸ್ ಮಾಡಿ ಆಮೇಲೆ ಹೋಗ್ತಿದ್ರು. ಆದ್ರೆ ಈ ಸಲ ಯಾಕೋ ನನ್ ಮುಖ ನೋಡೋದಕ್ಕೂ ಭಯ ಪಡ್ತಿರೋ ಹಾಗಿತ್ತು. ಅವ್ರೇನೋ ಟೆನ್ಷನ್ ಅಲ್ಲಿ ಹೋದಾಗಿತ್ತು. ಇದನ್ನೆಲ್ಲ ನೋಡ್ತಿದ್ರೆ ನಂಗೆ ತುಂಬಾ ಆತಂಕ ಆಗ್ತಿದೆ ಭಾವ. ಅದಕ್ಕೆ ಆತಂಕ ಪಡೋಂಥದ್ದು ಏನೂ ಇಲ್ಲ. ಅವನಿಗೆ ತುಂಬಾ ಬೇಕಾದವ್ರು ಯಾರೋ ಕ್ಲೈಂಟು ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದಾರಂತೆ. ಕೇಸ್ ವಿಚಾರವಾಗಿ ಹೋಗ್ತಿದ್ದೀನಿ ಅಂತ ನಿಮ್ಮ ಹತ್ರನೇ ಮಾತಾಡೋದ್ನಲ್ಲ. ನಿಜವಾಗ್ಲೂ ಅಷ್ಟೇನಾ? ಅದ್ ಬಿಟ್ರೆ ಬೇರೆ ಏನು ಇಲ್ವಾ? ನಿಜವಾಗ್ಲೂ ಬೇರೆ ಏನೂ ಇಲ್ಲ ಅದಕ್ಕೆ. ಅಷ್ಟೇ ಅನ್ನೋ ಹಾಗಿದ್ರೆ ನಿಮ್ಮನ್ನ ಮಾತ್ರ ಸಪರೇಟ್ ಆಗಿ ಯಾಕೆ ಕರ್ಕೊಂಡು ಹೋಗಿ ಮಾತಾಡಿದ್ರು? ಅದಕ್ಕೆ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾ ಇದ್ರೆ ಏನು ಅಂತ ಹೇಳೋದು? ಭಾವ ಹೇಳಿ, ನನ್ನ ಹತ್ರ ಮುಚ್ಚಿಟ್ಟು ನಿಮ್ಮನ್ನ ಸಪರೇಟ್ ಆಗಿ ಕರ್ಕೊಂಡೋಗಿ ಮಾತಾಡೋಂಥದ್ದು ಏನಿತ್ತು? ಅದಕ್ಕೆ ನೀವಷ್ಟಕ್ಕೆ ಇಷ್ಟೊಂದು ಟೆನ್ಷನ್ ಆಗಿದ್ದೀರಾ? ಅಂಥದ್ದೇನೂ ಇಲ್ಲ ಅದಕ್ಕೆ. ಆ ರತನ್ ಲಾಲ್ ಇದಾನಲ್ಲ, ಅವನು ದೊಡ್ಡ ಕಿರಾತಕ. ಈಗ ಅರ್ಜುನಿಂದ ಅವನು ಜೈಲ್ ಸೇರೋ ಹಾಗಾಗಿದೆಯಲ್ಲ, ಅದಕ್ಕೆ ಅವನ ಕಡೆಯವರು ನಿಮ್ಗೇನಾದ್ರು ಪ್ರಾಬ್ಲಮ್ ಮಾಡ್ಬಿಡ್ಬೋದು. ಅದಕ್ಕೆ ಅರ್ಜುನಿಗೆ ಭಯ. ಓ, ಅದಕ್ಕೆ ನಿಮ್ಮನ್ನು ಹುಷಾರಾಗಿ ನೋಡ್ಕೊ ಅಂತ ಹೇಳೋದ ಅಷ್ಟೇ. ಅಷ್ಟೇನಾ? ನಿಜವಾಗ್ಲೂ ಅಷ್ಟೇ. ಅದಕ್ಕೆ ಪೂಜನ್ ಸೀಮಂತ ಬೇರೆ ಇದೆಯಲ್ಲ, ಅದೇ ಸಮಯಕ್ಕೆ ಅವನ ಕಡೆಯವ್ರು ಯಾರಾದ್ರೂ ಬಂದು ಅಟ್ಯಾಕ್ ಮಾಡಿದ್ರೆ ಅಂತ ಅವನಿಗೆ ಸ್ವಲ್ಪ ಭಯ. ಅವನ್ ಬೇರೆ ಮನೇಲಿಲ್ವಲ್ಲ, ಅದಕ್ಕೆ ಈ ಮನೆಗೆ ನೀನೇ ದಿಕ್ಕು, ಎಲ್ರೂ ಸ್ವಲ್ಪ ಹುಷಾರಾಗಿ ನೋಡ್ಕೋ. ಈ ವಿಷಯನ ಮನೆಯವ್ರು ಎಲ್ರೂ ಮುಂದೆ ಹೇಳಿದ್ರೆ ಟೆನ್ಷನ್ ಆಗ್ತಾರೆ ಅಂತ ಹೇಳ್ಬಿಟ್ಟು ಹೋದ ಅಷ್ಟೇ. ಅದು ಬಿಟ್ಟು ಬೇರೆ ಏನಿಲ್ಲ ಅದಕ್ಕೆ. ಹೌದು, ಸೀಮಂತದ ದಿನ ನಾವೆಲ್ಲ ತುಂಬಾ ಹುಷಾರಾಗಿರ್ಬೇಕು. ಮೊದ್ಲೇ ನಮ್ ಟೈಮ್ ಸರಿ ಇಲ್ಲ. ಆ ರತನ್ ಲಾಲು ತಾನ್ ಮಾಡಿದ್ ಕೊಲೆನ ನನ್ ಮೊಮ್ಮಗನ್ ತಲೆ ಕಟ್ಟಕ್ ನೋಡ್ದ.